ಕಾಲಿನ ಸೆಳೆತದ ವ್ಯಾಯಾಮ, ಲೆಗ್ ಸ್ಟ್ರೆಚಿಂಗ್ ಎಕ್ಸಸೈಸ್. ದೀರ್ಘವಾಗಿ ಕಾಲನ್ನು ಉಸಿರನ್ನು ತಗೊಳ್ತಾ ಮೇಲಕ್ಕೆತ್ತಿ ಮಂಡಿಯನ್ನು ಮಡಿಸ್ತಾ ನಿಮ್ಮ ಎದೆ ಬದಿಯ ತನಕ ತನ್ನಿ. ಉಸಿರನ್ನು ಬಿಡ್ತಾ ಈಗ ಬಲ ಬದಿಗೆ ತಿರುಗಿಸ್ತಾ ಬನ್ನಿ. ಉಸಿರನ್ನು ತಗೊಳ್ತಾ ಹಿಂಬದಿಗೆ ಕಾಲನ್ನು ಹಾಕ್ತಾ ಬನ್ನಿ. ಈ ಒಂದು ವ್ಯಾಯಾಮದ ಚಿಕಿತ್ಸಾ ಗುಣ ಏನೆಂದರೆ ಮಂಡಿ ನೋವು ಮತ್ತು ನಿಮ್ಮ ಹಿಪ್ ಜಾಯಿಂಟ್ ಇಲ್ಲಿನ ಒಂದು ಪೇಯ್ನ್ ಅಥವಾ ನೋವೇನಾದ್ರು ಜಾಸ್ತಿ ಇದ್ದರೆ ಇದನ್ನು ಕಮ್ಮಿ ಮಾಡಲಿಕ್ಕೆ ಇದು ತುಂಬ ಉಪಯೋಗಕಾರಿ. ನೀರಿನ ಒಂದು ರೆಸಿಸ್ಟಿವ್ನೆಸ್ಸಿಂದ ನಿಮ್ಮ ದೇಹದ ತೂಕವನ್ನು ನೀರಿನ ಮೇಲೆ ಹೋಗುತ್ತೆ ಹೊರತು ಮಂಡಿಯ ಮೇಲೆ ಬರೋದಿಲ್ಲ. ಯಾವಾಗ ನಾವು ಸ್ಟ್ರೆಚ್ಚಿಂಗನ್ನು ಜಾಸ್ತಿ ಮಾಡ್ತೀವಿ ಅಂದರೆ ಸೆಳೆತವನ್ನು ಕೊಡ್ತೀವಿ ಮಂಡಿಗೆ, ಆವಾಗ ರಕ್ತ ಸಂಚಾರ ಹೆಚ್ಚಾಗಿ ಅಲ್ಲಿ ಗುಣ ಆಗುವ ಅಂಶಗಳು ಹೆಚ್ಚಾಗಿ ಸಹಾಯಕಾರಿ ಆಗುತ್ತೆ. ಈಗ ಎಡಬದಿಗೆ ಉಸಿರನ್ನು ಬಿಡ್ತಾ ಹಿಂಬದಿಗೆ ಕಾಲನ್ನು ತಗೊಳ್ತಾ ಬನ್ನಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕಾಲನ್ನು ಇಳಿಸ್ತಾ ಬನ್ನಿ. ವಿಶ್ರಾಂತಿ. ವಾಟರ್ ಜಾಗಿಂಗ್. ಉಸಿರನ್ನು ತಗೊಳ್ತಾ ನೀರಿನಲ್ಲಿ ದೊಡ್ಡ ದೊಡ್ಡ ಕಾಲನ್ನು ಹಾಕ್ತಾ ಓಡ್ತಾ ಬನ್ನಿ. ಈ ಒಂದು ಕ್ರಿಯೆಯಿಂದ ದೇಹದಲ್ಲಿ ಸೇರುವಂಥ ಲ್ಯಾಕ್ಟಿಕ್ ಆ್ಯಸಿಡ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಬಿಲ್ಡಪ್ ಅಂತ ಏನು ಹೇಳ್ತೀವಿ ಅದನ್ನು ನಿಯಂತ್ರಿಸೋದಕ್ಕೆ ಈ ಒಂದು ವಾಟರ್ ಜಾಗಿಂಗ್ ನೀರಿನ ಒಂದು ರೆಸಿಸ್ಟಿವ್ನೆಸ್ ಇಂದ ಹೆಚ್ಚಾದ ಶಕ್ತಿಯನ್ನು ಹಾಕಿ ಓಡಾಡುವುದರಿಂದ ನೀರಿನಲ್ಲಿ ಹೆಚ್ಚಿನ ಒಂದು ಕ್ಯಾಲೋರಿ ಬರ್ನ್ ಆಗಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೂ ಮಂಡಿಯ ಮೇಲೆ ಮತ್ತು ಮೊಣಕಾಲಿನ ಮೇಲೆ ಅತಿಯಾದ ಒತ್ತಡ ಬೀಳದೇ ಇರುವುದರಿಂದ ಮಂಡಿ ನೋವು ಹಾಗೂ ಮೊಣಕಾಲಿನ ನೋವನ್ನು ನಿಯಂತ್ರಿಸಬಹುದು. ಮೊದಲ ಆಸನ ತಾಡಾಸನ, ಪಾಮ್ ಟ್ರೀ ಪೋಸ್. ಎರಡೂ ಕಾಲುಗಳನ್ನು ನಿಮ್ಮ ಭುಜದ ನೇರ ಇರಿಸಿ, ಎರಡೂ ಕೈಗಳನ್ನು ನಿಧಾನವಾಗಿ ನಿಮ್ಮ ಭುಜದ ನೇರ ಎತ್ತುತ್ತಾ ಬನ್ನಿ. ಉಸಿರನ್ನು ತಗೊಳ್ತಾ ಈಗ ಸಂಪೂರ್ಣವಾಗಿ ತಲೆ ಮೇಲಕ್ಕೆ ಎತ್ತಿ ಎರಡೂ ಕೈ ಬೆರಳುಗಳನ್ನು ಸೇರಿಸಿ ಟ್ವಿಸ್ಟ್ ಮಾಡಿ ಸಂಪೂರ್ಣವಾಗಿ ಸ್ಟ್ರೆಚ್ ಮಾಡಿ ಮೇಲಕ್ಕೆ. ಈಗ ನಿಧಾನವಾಗಿ ನಿಮ್ಮ ಹಿಂಡಿಯನ್ನು ಏರಿಸ್ತಾ ಬನ್ನಿ. ನಿಮ್ಮ ಕಾಲು ಬೆರಳುಗಳ ಮೇಲೆ ನಿಲ್ತಾ ಬನ್ನಿ. ದೀರ್ಘವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೈಯನ್ನು ಇಳಿಸ್ತಾ ಬನ್ನಿ. ವಿಶ್ರಾಂತಿ.